ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗಿದ್ದು ಸಣ್ಣ ವಿಚಾರ ಏನಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದಂತಹ ಘಟನೆ ಗಂಭೀರವಾದಂತಹ ವಿಚಾರ. ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಾಪ್ ಸಿಂಹ ಪಾತ್ರದ ಬಗ್ಗೆ ತನಿಖೆ ಆಗಬೇಕಾಗಿತ್ತು, ಆದರೆ ಪ್ರತಾಪ್ ಸಿಂಹರನ್ನ ರಕ್ಷಣೆ ಮಾಡುವ ಕೆಲಸ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಸಣ್ಣ ವಿಚಾರ ಅಲ್ಲ ರೀ ಇದು, ಭದ್ರತಾ ಲೋಪ ಆಗಿದೆ, ಅದಕ್ಕಿಂತ ಪ್ರತಾಪ್ ಸಿಂಹ ಅವ್ರ ಕಚೇರಿಯಿಂದ ಅವರಿಂದ ಪಾಸ್ ವಿತರಣೆ ಆಗಿದೆ ಅಂತಂದ್ರೆ ಗಂಭೀರವಾದಂಥ ವಿಚಾರ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕಾಗಿತ್ತು ಅವ್ರ ವಿರುದ್ಧ, ಆದರೆ ಕೇಂದ್ರ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅವರಿಗೆ, ಮನೋರಂಜನ್ ಅವರಿಗೆ, ಆದರೆ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆ ಮಾಡೋದಾಗಲಿ ಅಥವಾ ಏನು ಅವರಿಂದ ಮಾಹಿತಿ ತಗೊಳ್ಳೋದನ್ನ ಕೇಂದ್ರ ಸರ್ಕಾರ ಅಥವಾ ಪೊಲೀಸರು ಕೂಡ ಮಾಡಿಲ್ಲ. ಈಗ ಅವರು ಇದೇನು ಸಣ್ಣ ವಿಚಾರ ಅಲ್ಲ, ಭಾಳ ಗಂಭೀರವಾದಂಥ ವಿಚಾರ. ಒಂದು ಪಾರ್ಲಿಮೆಂಟ್ ಒಳಗಡೆ ಈ ಚಟುವಟಿಕೆ ನಡೆದಿದೆ ಅಂದರೆ ಆ ಕ್ಷಣದಲ್ಲಿ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು. ಅದಕ್ಕೆ ಪ್ರತಾಪ್ ಸಿಂಹ ಪಾತ್ರ ಏನು, ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಅವರ ದೇಶದ ಭದ್ರತೆಯೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವರಿಗೆ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೀಬಾರ್ದು. ಇದನ್ನು ನಾವು ಇಡೀ ರಾಷ್ಟ್ರದ 130 ಕೋಟಿ ಜನನೂ ಖಂಡಿಸ್ತೀವಿ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಯಾರೂ ಇದನ್ನು ಒಪ್ಪುವಂಥದ್ದಿಲ್ಲ. ಅವರನ್ನು ಯಾರು ಒಪ್ತಾರೆ ಅವ್ರು ಹೇಳೋಕ್ಕಾಗದೇ ಇರ್ಬೋದು, ಇಂಡೈರೆಕ್ಟಾಗಿ BJPನ ಬೆಂಬಲಿಸುವಂಥ ಸಾರ್ವಜನಿಕರು ಸಹ ಇದನ್ನು ಒಪ್ಪಲ್ಲ. ರಕ್ಷಣೆ ಮಾಡುವಂಥ ಕೆಲಸ ಇಂಡೈರೆಕ್ಟಾಗಿ ಅದೇ ತಾನೇ ಅರ್ಥ, ಇನ್ನೇನು ಅದೇ ಇಂಡೈರೆಕ್ಟಾಗಿ ರಕ್ಷಣೆ ಮಾಡೋದು. ಈಗ ಪ್ರತಾಪ್